ನೋಡಿ ಸ್ವಾಮಿ, ಲೋಕಕ್ಕೆಲ್ಲ ಸಂಸ್ಕಾರದ ಪಾಠ ಹೇಳುವ ನಮ್ಮ ಮಹಾನ್ ಪ್ರಭಾವಿ ಮಠಾಧೀಶರೊಬ್ಬರು ಈಗ ದಿಢೀರಂತ ಮೌನ ವೃತ್ತಕ್ಕೆ ಜಾರಿದ್ದಾರಂತ್ರೆ. ಆದರೆ ಈ ಮೌನ ಭಕ್ತಿಯಿಂದ ಬಂದಿದ್ದಲ್ಲ, ಬದಲಿಗೆ ಭಕ್ತಾದಿಗಳು ನೀಡಿದ ಧರ್ಮದೇಟಿನ ಪ್ರಸಾದದಿಂದ ಬಂದದಂತ್ರಿಪ. ಸಾಗರ ದಾಟಿ ವಿದೇಶಕ್ಕೆ ಹೋದಾಗ ಸಂಪ್ರದಾಯ ಮುರಿತು ಅಂತ ಜನ ಅಂದ್ಕೊಂಡಿದ್ರು. ಆದರೆ ಅಲ್ಲಿ ಹೋಗಿದ್ದು ಕೇವಲ ಜ್ಞಾನಾರ್ಜನೆಗಲ್ಲ, ತಮಗೆ ಸಲ್ಲದ ಮಸಾಲೆ ಸವಿಯಲು ಅಂತ. ಈಗ 3 ವಿಡಿಯೋಗಳು ಸಾಕ್ಷಿ ಹೇಳಾಕತ್ತಾವಂತ್ರಿ. ಗುಮ್ಮಟ್ ನಗರದ ಮಸಾಲೆಯನ್ನ ಬೆಂಗಳೂರಿನಲ್ಲಿ ಸವಿಯಲು ಹೋದ ಸ್ವಾಮೀಜಿ ಈಗ ವಿಡಿಯೋದಲ್ಲಿ ಸೆರೆಯಾಗಿ ಬೆವರಿಳಿಸಿಕೊಂಡಿದ್ದಾರಂತ್ರಿ. ಸಂಧಾನಕ್ಕೆ ಬಂದವರಿಗೆ ಆಶೀರ್ವಾದ ಮಾಡೋ ಬದಲು ಹಣವನ್ನೂ ಕೊಡದೆ ಉಡಾಪೆಯಿಂದ ಬೆದರಿಕೆ ಹಾಕಿದ್ರಂತ್ರಿಪ. ಪಾಪ ಭಕ್ತರು ಸುಮ್ಮನೆ ಇರ್ತಾರ? ಮಠದ ಒಳಗಡೆ ನೀಡುವ ತೀರ್ಥ ಪ್ರಸಾದದ ಬದಲು ಈ ಬಾರಿ ಜನರೇ ಸ್ವಾಮೀಜಿಗೆ ಸರಿಯಾಗಿ ಪಂಚಪೂಜೆ ಮಾಡಿದ್ದಾರಂತ್ರಿ. ಪೆಟ್ಟು ಎಷ್ಟು ಜೋರಾಗಿದೆ ಬಿದ್ದಿದ ಅಂದ್ರೆ ಹೊರಗಡೆ ಹೋದ್ರೆ ಮಾನ ಹೋಗುತ್ತಾ, ಆಸ್ಪತ್ರೆಗೆ ಹೋದ್ರೆ ವಿಡಿಯೋ ವೈರಲ್ ಆಗತ್ತಂತ ಸ್ವಾಮೀಜಿ ಈಗ ತಮ್ಮಲ್ಲೇ ತಾವ ಸ್ವಯಂ ಚಿಕಿತ್ಸೆ ಮಾಡ್ಕೊಳಕತ್ತಾರಂತ್ರಿಪ. ಅಂದ್ರೆ ಮುಖಕ್ಕೆ ಪಟ್ಟಿ ಕೊಳ್ಳೋ ಕೆಲಸನೂ ಗುಪ್ತವಾಗಿ ಗೆಸ್ಟ್ ಹೌಸ್ನಾಗ ಮಾಡ್ಕೊಳಕತ್ತಾರಂತ್ರಿ. ಈ ತಪ್ಪುಗಳನ್ನು ಎಳೆಯಾಗಿ ಬಿಚ್ಚಿಟ್ಟ ಶಿವಕುಮಾರ್ ಮೆಣಸಿನಕಾಯಿ ಅವರು ನಿಜಕ್ಕೂ ಅಭಿನಂದನೆಗೆ ಅರ್ಹರು. ಸಮಾಜದಲ್ಲಿ ಧರ್ಮದ ಮುಖವಾಡ ಹೊತ್ತವರ ಬಣ್ಣ ಬಯಲು ಮಾಡುವಲ್ಲಿ ಅವರ ಲೇಖನಿ ಯಾವಾಗಲೂ ಹರಿತ. ಒಟ್ಟಿನಲ್ಲಿ ಹೇಳಬೇಕೆಂದರೆ ಸ್ವಾಮೀಜಿಯವರಿಗೆ ಈಗ ತಾವು ತಿಂದ ಕಳ್ಳ ಮಸಾಲೆಯ ರುಚಿಗಿಂತಲೂ ಹಿರಿಯ ವರದಿಗಾರ ಶಿವಕುಮಾರ್ ಮೆಣಸಿನಕಾಯಿಯವರ ವರದಿಯ ಖಾರವೇ ಅತಿ ಹೆಚ್ಚು ಉರಿ ತರಿಸುತ್ತಿದೆ. ಇನ್ನು ಮುಂದಾದರೂ ಶ್ರೀಗಳು ಮಸಾಲೆ ಬಿಟ್ಟು ಹರಿನಾಮ ಸ್ಮರಣೆ ಮಾಡಲಿ ಎಂಬುದು ಇನ್ನೂ ಅವರನ್ನು ನಂಬುವ ಭಕ್ತರ ಅಂಬೋಣ ಅಂತ್ರಿಪ.